ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಒಂದು ಒಳ್ಳೆಯ ವಿಷಯನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಮನೆಯಲ್ಲಿ ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅಕ್ಷಯ ತೃತೀಯ ಹತ್ತಿರ ಬರ್ತಾ ಇದೆ ಸ್ನೇಹಿತರೆ. ನಾಡಿದ್ದೇ ಇರೋದು ಬುಧವಾರ. ಸೊ ಅಕ್ಷಯ ತೃತೀಯ ಬಂದರೆ ಸಾಕು, ನಾವೆಲ್ಲ ಯೋಚನೆ ಮಾಡೋದು ಏನು ಬಂಗಾರ ತೊಗೊಳ್ಬೇಕು ಅಂತೇಳಿ. ಸೊ ಬಂಗಾರ ತೊಗೊಂಡ್ರೆ ಮಾತ್ರ ಮನೆಗೆ ಒಳ್ಳೆಯದಾಗೋದಲ್ಲ ಸ್ನೇಹಿತರೆ, ಅದರ ಜೊತೆಗೆ ನಮ್ಮ ಮೈ ಮನಸ್ಸು ಮನೆ ಕೂಡ ತುಂಬ ಕ್ಲೀನಾಗಿರ್ಬೇಕಾದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮನೆಯಲ್ಲಿ ಯಾವ ಒಂದು ವಸ್ತುಗಳನ್ನು ಇಟ್ಕೊಂಡ್ರೆ ಒಳ್ಳೆಯದು, ಇಟ್ಕೊಳ್ದೇ ಇದ್ದರೆ ಒಳ್ಳೆಯದು, ಯಾವ ವಸ್ತು ಹೊರಗೆ ಹಾಕಿದರೆ ಒಳ್ಳೆಯದಾಗುತ್ತೆ ಈ ದಿನ ಬರೋದಕ್ಕಿಂತ ಮುಂಚೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ರಂಗೋಲಿಯನ್ನು, ಪುಟ್ಟದಾದ ಸುಂದರವಾಗಿರುವಂಥ ರಂಗೋಲಿ ನೋಡ್ಕೊಂಡು ಬನ್ನಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ತುಂಬ ಅಂದರೆ ತುಂಬ ಸೆಕೆ ಸ್ನೇಹಿತರೆ. ಬೇಸಿಗೆಗಾಲದಲ್ಲಂತೂ ನಾವು ಎಷ್ಟು ತಂಪು ಮಾಡಿದರೂ ಸಾಕಾಗಲ್ಲ ಬಾಡಿಗೆ. ಸೊ ಹಾಗಾಗಿ ಇವತ್ತು ರೆಡ್ ರೈಸನ್ನು ಮಾಡ್ತಾಯಿದ್ದೀನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ತಂಪು ಕೂಡ. ಹಾಗಾಗಿ ರೆಡ್ ರೈಸನ್ನು ನಾನು ವೀಕ್ಲಿ 1 ಆರ್ 2 ಟೈಮ್ಸ್ ಆದರೂ ಮಾಡ್ತೀನಿ. ವೈಟ್ ರೈಸ್ ತಿನ್ನೋದ್ರಿಂದ ತುಂಬ ಹೀಟ್ ಆಗೋ ಚಾನ್ಸಸ್ಸು ಇರುತ್ತೆ. ಅದರ ಜೊತೆಗೆ ಬೇರೆ ತರಕಾರಿಗಳನ್ನು ಕೂಡ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ನಮಗೆ ದೇಹಕ್ಕೆ ತಂಪು ಅನ್ನೋದು ಸಿಗೋದಿಲ್ಲ. ಹಾಗಾಗಿ ರೆಡ್ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು, ಕೈಗೆಲ್ಲ ಅಂಟ್ತಾ ಇರುತ್ತೆ. ಸೊ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಹ್ಯಾಂಡ್ ವಾಶ್ ಕೂಡ ಮಾಡಬೇಕಾಗುತ್ತೆ. ವಾಶ್ ಮಾಡಿ ಒಂದು 4-5 ವಿಸಿಲ್ ಚೆನ್ನಾಗಿ ಜಾಸ್ತಿ ನೀರನ್ನು ಹಾಕಿ ಕುಕ್ಕರಲ್ಲಿ ಕೂಗ್ಸೋದಕ್ಕೆ ಇಡ್ತೀನಿ ನಾನು. ಇದೇ ರೀತಿ ನಾನು ಯಾವಾಗಲೂ ರೆಡ್ ರೈಸ್ ಅನ್ನನ ಮಾಡ್ಕೊಳ್ಳೋದು. ಹಾಗೆ ಇದಕ್ಕೆ ಸೂಟ್ ಆಗುವಂಥ ಒಂದು ಸಾಂಬಾರನ್ನು ಮಾಡ್ತೀನಿ. ಬಸಳೆ ಸೊಪ್ಪು ಇದೆ ಮನೆಯಲ್ಲಿ, ಬಸಳೆ ದಂಟು ಮತ್ತು ಸೊಪ್ಪು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದಾದಮೇಲೆ ಅದನ್ನು ಕಟ್ ಮಾಡಿಕೊಂಡು ಒಂದು ಸಾಂಬಾರನ್ನು ಮಾಡ್ತೀನಿ. ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಆದರೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು. ಆ ವಿಡಿಯೋ ನೋಡಿಲ್ಲದೆ ಇದ್ದರೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಾನು ಮಸಾಲೆ ಎಲ್ಲ ಫ್ರೆಶ್ ಆಗಿ ಫ್ರೈ ಮಾಡಿಕೊಂಡು ಮಾಡ್ತೀನಿ. ಸಾಂಬಾರು ಮೆಣಸು ಅಂದರೆ ಒಣಮೆಣಸು ಏನಿದೆ ಅದನ್ನು, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಧನಿಯಾ ಬೀಜ ಮತ್ತು ಸ್ವಲ್ಪ ಮೆಂತ್ಯ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡಿ, ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ಇದಕ್ಕೆ ಕಾಯಿ ತುರಿಯನ್ನು ಸೇರಿಸಿ ಸ್ವಲ್ಪ ಹುಣಸೆ ಹುಳಿ ಗ್ರೈಂಡ್ ಮಾಡಬೇಕಾದ್ರೇ ಹಾಕ್ಕೊಳ್ತೇನೆ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಸೂಪರ್ ಆಗಿರುವಂಥ ಒಂದು ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಕುಕ್ಕರಲ್ಲಿ ಸಾಂಬಾರಿಗೆ ಈಗ ಯಾವುದಾದ್ರೂ ಒಂದು ಕಾಳಿನ ಜೊತೆ ಇದನ್ನು ಬೇಯೋದಕ್ಕೆ ಹಾಕ್ತೀನಿ. ಬಸಳೆ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು, ತುಂಬ ಒಳ್ಳೆಯದು ಹೆಲ್ತಿಗೆ. ಬಸಳೆ ಸೊಪ್ಪು ಕೂಡ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ. ಇಲ್ಲಿ ಕಾಬೂಲ್ ಕಡಲೆಯನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದರ ಜೊತೆ ಕೂಡ ಮಾಡ್ಕೊಳ್ಬೋದು. ಬೇಳೆ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ
ಅಲಸಂಡೆ ಬೀಜ ಇರುತ್ತಲ್ಲ ಅದನ್ನು ಕೂಡ ಹಾಕಿ ಬೇಯಿಸ್ಕೊಳ್ಬೋದು. ಆದರೆ ಮೊದಲು ಅದನ್ನು ಬೇಯಿಸ್ಕೊಂಡು ಆಮೇಲೆ ಇದನ್ನು ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಸೊ ಬನ್ನಿ ಇವತ್ತಿನ ವಿಷಯಕ್ಕೆ ಬರೋಣ. ನೋಡಿ ಸ್ನೇಹಿತರೆ, ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ಅಷ್ಟೇ, ಮನೆ ಕ್ಲೀನಾಗಿದ್ದರೆ ಲಕ್ಷ್ಮೀ ದೇವಿ ಖಂಡಿತ ನೆಲೆಸ್ತಾಳೆ. ಲಕ್ಷ್ಮೀ ದೇವಿ ಕೂಡ ಅದನ್ನೇ ನೋಡೋದು. ನಾವು ವರಮಹಾಲಕ್ಷ್ಮಿ ಹಬ್ಬ ಇದೆಲ್ಲ ಬಂದಾಗ ಮನೆಯೆಲ್ಲ ಎಷ್ಟು ಕ್ಲೀನ್ ಮಾಡ್ತೀವಿ ಅಲ್ವಾ. ಸೊ ಹಾಗೆ ಮನೆಯಲ್ಲಿ ಕ್ಲೀನ್ ಮಾಡೋದಷ್ಟೇ ಅಲ್ಲ, ಕೆಲವೊಂದು ಬೇಡದೇ ಇರೋ ವಸ್ತುಗಳು ಇದ್ದರೂ ಕೂಡ ಅದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಸ್ಪ್ರೆಡ್ ಮಾಡುತ್ತೆ. ತುಂಬ ಒಂದು ಹಣ ಲಾಸ್ ಆಗೋದು ಮತ್ತು ಗಲಾಟೆ ಆಗುವಂಥದ್ದು, ಜಗಳ ಇಂಥದ್ದೆಲ್ಲ ಆಗುತ್ತೆ. ಸೊ ಇಂಥದ್ದೆಲ್ಲ ಆಗುತ್ತೆ ಅಂತಾದರೆ ಯಾವ ವಸ್ತುಗಳಿದ್ದರೆ ಆಗುತ್ತೆ ಅಂಥ ವಸ್ತುಗಳನ್ನು ಖಂಡಿತ ನೀವು ಆದಷ್ಟು ಬೇಗ ತೆಗೆದು ಹಾಕಬೇಕು. ಇಲ್ಲ ಅಂದರೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಯಾವ ವಸ್ತುಗಳನ್ನು ತೆಗೆದು ಹಾಕಬೇಕು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ. ಲಕ್ಷ್ಮೀ ದೇವಿ ವಾಸ ಮಾಡೋ ಅಂಥ ಒಂದು ವಸ್ತು ಅಂತ ಹೇಳಿದರೆ ಪೊರಕೆಯನ್ನು ನಾವು ಲಕ್ಷ್ಮಿಗೆ ಹೋಲಿಕೆ ಮಾಡ್ತೇವೆ. ಲಕ್ಷ್ಮೀ ದೇವಿ ವಾಸ ಮಾಡ್ತಾಳೆ ಅಂತೇಳಿ ಅದನ್ನು ಯಾರ ಕಣ್ಣಿಗೂ ಕಾಣದೇ ಇರೋ ಥರ ನಾವು ಅದನ್ನು ಮನೆಯಲ್ಲಿ ಇಡ್ತೀವಿ. ಆದರೆ ನಿಮ್ಗೆ ಗೊತ್ತಾ ಸ್ನೇಹಿತರೆ, ಈ ಒಂದು ಪೊರಕೆ ಏನಾದರೂ ಒಂದು ಸ್ವಲ್ಪ ಮುರಿದೋಗಿದ್ರೆ ಅಥವಾ ಏನಾದರೂ ಒಂದು ಸ್ವಲ್ಪ ಬಿರುಕು ಬಿಟ್ಟಿದ್ರೆ ಅಂಥ ಪೊರಕೆನ ನಾವು ಯೂಸ್ ಮಾಡಬಾರ್ದು. ಅಕ್ಷಯ ತೃತೀಯ ಬರೋದಕ್ಕಿಂತ ಮೊದಲು ನೀವು ಆ ಪೊರಕೆಯನ್ನು ಹೊರಗಡೆ ಹಾಕಿ, ಮನೆಯಿಂದ ಹೊರಗಡೆ ಹಾಕಿ ಹೊಸ ಪೊರಕೆಯನ್ನು ತಂದಿಡಿ. ಸೊ ಒಂದು ವೇಳೆ ನೀವು ಈ ಥರ ಮಾಡಿಲ್ಲ ಅಂತಾದರೆ, ಹಳೆ ಪೊರಕೆನೇ ಇಟ್ಕೊಂಡಿದ್ದೀರಾ ಅಂತ ಇದ್ದರೆ ಖಂಡಿತ ನಿಮ್ಮ ಮನೆಗೆ ಬಡತನ ಅನ್ನೋದು ಬರುತ್ತೆ, ಹಣ ಲಾಸ್ ಆಗೋದನ್ನು ನೋಡ್ತೀರಾ ನೀವು. ಆದ್ದರಿಂದ ಆದಷ್ಟು ಬೇಗ ಹಳೆ ಪೊರಕೆಯನ್ನು ತೆಗೆದುಹಾಕಿ ಹೊಸ ಪೊರಕೆಯನ್ನು ತಂದಿಡಿ. ಇದರಿಂದ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸ್ತಾಳೆ. ಹಾಗೆ ಸಂಪತ್ತು ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮನೆಯಲ್ಲಿ ಏನಾದರೂ ಗಲೀಜಾದ ಬಟ್ಟೆಗಳು, ಹರಿದು ಹೋದಂಥ ಬಟ್ಟೆಗಳು ಮತ್ತು ತುಂಬ ಟೈಮ್ ಯೂಸ್ ಮಾಡದೇ ಇರುವಂಥ ಬಟ್ಟೆಗಳು ಏನಾದರೂ ಇದ್ದರೆ ಮೊದಲು ಅದನ್ನು ಮನೆಯಿಂದ ಹೊರಗಡೆ ತೆಗೆದುಹಾಕಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಬಡತನ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಕೆಟ್ಟ ಶಕ್ತಿ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಇದರಿಂದ ಮನೆಯಲ್ಲಿ ಗೊತ್ತಲ್ವಾ, ಕಾಮನ್ ಆಗಿ ಒಂದು ಗಲಾಟೆ ಆಗೋದು ಅಥವಾ ಏನೇನೋ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಅದರಿಂದ ಅಂಥ ಬಟ್ಟೆಗಳೇನಾದರೂ ಇದ್ದರೆ ಮನೆಯಿಂದ ಹೊರಗಡೆ ಹಾಕಿ, ಮತ್ತು ಯೂಸ್ ಮಾಡಿಕೊಳ್ಳುವಂಥ ಬಟ್ಟೆ ಏನಾದರೂ ಆಗಿದ್ದರೆ ಅದನ್ನು ಮತ್ತೆ ವಾಶ್ ಮಾಡಿ ರೀಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ಮನೆಯಲ್ಲಿ ಇಂಥ ಬಟ್ಟೆಗಳನ್ನು ಇಟ್ಕೊಳ್ಬೇಡಿ. ಹಾಗೆ ಸ್ನೇಹಿತರೆ, ಮನೆಯಲ್ಲಿ ಏನಾದರೂ ಒಡೆದೋಗಿರುವಂಥ ಗಡಿಯಾರಗಳು ಇದ್ದರೆ ಮತ್ತು ಒಡೆದೋಗಿರುವಂಥ ಕನ್ನಡಿಗಳು ಇದ್ದರೆ, ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಕೂಡ ಡ್ಯಾಮೇಜ್ ಆಗಿರುವಂಥ ಚಾನ್ಸಸ್ ಇರುತ್ತೆ. ಅಂಥ ಡೆಕೋರೇಟಿವ್ ಐಟಮ್ಸ್ ಏನಾದರೂ ಹಾಳಾಗಿದ್ದರೆ ಅದನ್ನು ಕೂಡ ನೀವು ಮನೆಯಿಂದ ಹೊರಗೆ ಹಾಕಬೇಕು. ಇಲ್ಲ ಅಂದರೆ ಇದು ಕೂಡ ನಿಮಗೆ ಹಣ ಬರೋ ಅಂಥದ್ದು, ಸಂಪತ್ತು ಹೆಚ್ಚಾಗುವಂಥದ್ದಕ್ಕೆ ಅಡ್ಡಿ ಆಗ್ತಾ ಹೋಗುತ್ತವೆ. ನೀವು ಇಂಥದ್ದನ್ನೆಲ್ಲ ಮನೆಯಿಂದ ಹೊರಗೆ ಹಾಕಿ ನೋಡಿ, ಮನೆಯಲ್ಲಿ ಸಂಪತ್ತು ಬರೋದಕ್ಕೆ ಒಂದು ಒಳ್ಳೆ ದಾರಿ ಕ್ರಿಯೇಟ್ ಆಗುತ್ತೆ. ಖಂಡಿತ ನಿಮಗೆ ಒಳ್ಳೆ ಶಕ್ತಿ ಅನ್ನೋದು ಬರುತ್ತೆ. ಅಂದರೆ ಪಾಸಿಟಿವ್ ವೈಬ್ಸ್ ಅನ್ನೋದು ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಆದಷ್ಟು ನೀವು ಇಂಥದ್ದನ್ನು ಅಬ್ಸರ್ವ್ ಮಾಡಿ ನೋಡಿ, ನಂಬ್ತಿರೋ ಬಿಡ್ತಿರೋ ಖಂಡಿತವಾಗ್ಲೂ ಇದು ಹಣದ ಸಮಸ್ಯೆನ ಸರಿ ಮಾಡುತ್ತೆ. ಹಾಗೆ ಸ್ನೇಹಿತರೆ, ಇದು ಒಂದು ಮುಖ್ಯವಾಗಿ ನೀವು ಮಾಡಲೇಬೇಕಾದಂಥ ಕೆಲಸ. ದೇವರ ಮನೆಯಲ್ಲಿ ಫೋಟೋನ ಇಡ್ತೀವಿ, ನಾವು ದೇವರ ಫೋಟೋ ಇಡ್ತೀವಿ, ವಿಗ್ರಹಗಳನ್ನು ಇಡ್ತೀವಿ. ಆದರೆ ಕೆಲವೊಂದು ಫೋಟೋಗಳು ಒಂದು ಡ್ಯಾಮೇಜ್ ಆಗಿರುವಂಥದ್ದು, ಕಟ್ಟಾಗಿರುವಂಥದ್ದು ಅಥವಾ ಮುರಿದು ಹೋಗಿರುವಂಥ ಫೋಟೋಗಳು ಅಥವಾ ವಿಗ್ರಹಗಳು ಏನಾದರೂ ಇದ್ದರೆ ಇದು ಖಂಡಿತ ನಾವು ಹೊರಗಡೆ ತೆಗೆದು ಹಾಕಲೇಬೇಕು. ತುಂಬ ಚೆನ್ನಾಗಿರುವಂಥ ಫೋಟೋಗಳನ್ನು ಮಾತ್ರ ಇಟ್ಕೊಳ್ಬೇಕು. ಹಾಳಾಗಿದ್ದರೆ, ಡ್ಯಾಮೇಜ್ ಆಗಿದ್ದರೆ ಅದನ್ನು ಹೊರಗಡೆ ತೆಗೆದು ಹಾಕಬೇಕು. ಇಲ್ಲ ಅಂದರೆ ಇದು ನಾವು ದೇವರಿಗೆ ಮಾಡುವಂಥ ಅವಮಾನ ಸ್ನೇಹಿತರೆ, ಖಂಡಿತ. ಆದ್ದರಿಂದ ಇಂಥ ಫೋಟೋ ವಿಗ್ರಹಗಳನ್ನು ಮನೇಲಿ ಇಟ್ಕೊಳ್ಬೇಡಿ. ಇದನ್ನು ಕೂಡ ನಾವು ಹೊರಗಡೆ ಹಾಕೋದ್ರಿಂದ, ಒಳ್ಳೆ ಫೋಟೋ ವಿಗ್ರಹಗಳನ್ನು ಇಟ್ಕೊಳ್ಳೋದ್ರಿಂದ ಮನೆಗೆ ಒಳ್ಳೆಯದಾಗುತ್ತೆ. ಹೊರಗಡೆ ಹಾಕೋದಂದರೆ ಮನೆಯಿಂದ ಹೊರಗಡೆ ಇಡೋದಲ್ಲ, ನದಿ ನೀರಿಗೆ ತಗೊಂಡೋಗಿ ನಾವು ಬಿಡಬೇಕು ಇದನ್ನು, ಅಥವಾ ಎಲ್ಲಿಯಾದರೂ ಒಂದು ದೊಡ್ಡ ಮರದ ಕೆಳಗೆ ಆದರೂ ಇಡಬೇಕು. ಹಾಗೆ ಮನೆಯಿಂದ ಹೊರಗಡೆ ಇಟ್ಟರೆ ಅದು ಕೂಡ ದೇವರಿಗೆ ಅವಮಾನ ಮಾಡಿದಾಗೆ ಆಗುತ್ತೆ ಸ್ನೇಹಿತರೆ, ನೆನಪಿಡಿ. ಖಂಡಿತ ಈ ಮಿಸ್ಟೇಕನ್ನು ಮಾಡಬೇಡಿ.
ಒಂದು ಸ್ವಚ್ಛವಾಗಿರುವಂಥ ಸ್ಥಳ ಮತ್ತು ಶಾಂತಿ ನೆಮ್ಮದಿ ಇರುವಂಥ ಮನೆ, ಇಂಥ ಒಂದು ಮನೆ ಇದ್ದರೆ ಖಂಡಿತ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸ್ತಾಳೆ, ಇದ್ದೇ ಇರ್ತಾಳೆ ಸ್ನೇಹಿತರೆ. ಲಕ್ಷ್ಮೀ ದೇವಿಗೆ ಇಂಪಾರ್ಟೆಂಟಾಗಿ ಕ್ಲೀನಾಗಿರಬೇಕು ಮನೆ ಅನ್ನೋದು, ಹಾಗೆ ಶಾಂತಿ ನೆಮ್ಮದಿ ಇರಬೇಕು. ಮತ್ತು ಮನೆ ಮೂಲೆಗಳಲ್ಲಿ ಎಲ್ಲಿಯಾದರೂ ಕಸ ಇದ್ದರೆ ಮತ್ತು ಎಲ್ಲಿಯಾದರೂ ಧೂಳು ಇದ್ದರೆ ಮನೆ ಮೂಲೆಗಳಲ್ಲೆಲ್ಲ ಧೂಳು, ಎಲ್ಲೋ ಒಂದು ಕಡೆ ಕ್ಲೀನ್ ಮಾಡದೇ ಇರುವಂಥ ಜಾಗ, ಇಂಥದ್ದೆಲ್ಲ ಮನೆಯಲ್ಲಿ ಯಾವುದಾದ್ರೂ ಒಂದು ಕಡೆ ಇದ್ದರೆ ಅದನ್ನು ಆದಷ್ಟು ಬೇಗ ಕ್ಲೀನ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸೋದಿಲ್ಲ. ಖಂಡಿತ ಇದನ್ನೆಲ್ಲ ಕ್ಲೀನ್ ಮಾಡಿ ಆದಷ್ಟು ಬೇಗ ಅಕ್ಷಯ ತೃತೀಯ ಬರುವ ಮೊದಲು ಖಂಡಿತ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಒಂದು ಕೆಟ್ಟ ಎನರ್ಜಿ, ಪಾಸಿಟಿವ್ ವೈಬ್ಸ್ ಎಲ್ಲ ಬರೋದಕ್ಕೆ ಕಾರಣ ಆಗುತ್ತೆ, ಕೆಟ್ಟ ಎನರ್ಜಿ ಎಲ್ಲ ಹೋಗಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದ್ದರೆ ಗೊತ್ತಲ್ವಾ ಸ್ನೇಹಿತರೆ, ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ರೀತಿ ಮುಂದೆ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಬೇರೆ ವೀಡಿಯೋಸ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ, ಅವುಗಳನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್, ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.